ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪೌರಾಯುಕ್ತ ವಿಜಯ ಅವರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿತು. ನಗರಸಭಾ ಆಡಳಿತ ಸಂಪೂರ್ಣವಾಗಿ ವಿಫಲಗೊಂಡಿದ್ದು, ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಲು ಸಾಧ್ಯವಾಗ್ತಾ ಇಲ್ಲವೆಂದು ಸದಸ್ಯರು ಅಸಹಾಯಕತೆ ವ್ಯಕ್ತಪಡಿಸಿದರು. ವ್ಯವಸ್ಥೆಯ ಸುಧಾರಣೆಗೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಅವರಿಗೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸುವ ಮೂಲಕ ಸದಸ್ಯರು ಒಗ್ಗಟ್ಟು ಪ್ರದರ್ಶಿಸಿದರು. ನಗರಸಭಾ ಸಭಾಂಗಣದಲ್ಲಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಧಿಕಾರಿಗಳು ತೋರ್ತಾ ಇರುವ ಅಸಹಕಾರ ಮನೋಭಾವದ ಕುರಿತು ಸದಸ್ಯರು ವಾಗ್ದಾಳಿ ನಡೆಸಿದರು. ವಿರೋಧ ಪಕ್ಷದ ಎಸ್ಡಿಪಿಐನ ಸದಸ್ಯರಾದ ಅಮೀನ್ ಮೊಯ್ಸಿನ್ ಹಾಗೂ ಎಂಕೆ ಮನ್ಸೂರ್ ಅಲಿ ಮಾತನಾಡಿ, ಮಾರುಕಟ್ಟೆ ಬಳಿ 8 ತಾತ್ಕಾಲಿಕ ಮಳಿಗೆಗಳ ನಿರ್ಮಾಣಕ್ಕೆ ರೀಟೆಂಡರ್ ಪ್ರಕ್ರಿಯೆ ನಡೆಸದೇ ಇರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಸತೀಶ್, ಪೌರಾಯುಕ್ತರು ಆಸಕ್ತಿ ವಹಿಸಿ ರೀಟೆಂಡರ್ ಮಾಡಬೇಕಾಗಿತ್ತು. ಆದರೆ ನಗರಸಭಾ ಕಚೇರಿಯಲ್ಲಿ ಅಧಿಕಾರಿಗಳೇ ಇರುವುದಿಲ್ಲ, ರಜೆ ಅಥವಾ ಕೋರ್ಟ್ ಎಂದು ಕಾರಣ ನೀಡುತ್ತಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ದೊರೆಯುತ್ತಿಲ್ಲವೆಂದು ಆರೋಪಿಸಿದರು. ಆಡಳಿತ ಪಕ್ಷ ಬಿಜೆಪಿ ಸದಸ್ಯ ಉಮೇಶ್ ಸುಬ್ರಹ್ಮಣಿ ಮಾತನಾಡಿ, ಬೇಕಂತಲೇ ಸಾರ್ವಜನಿಕರಿಗೆ ನಗರಸಭೆಯಲ್ಲಿ ಕಿರುಕುಳವಾಗ್ತಾ ಇದೆ. ಇದಕ್ಕೆ ಸದಸ್ಯರಾದ ನಾವು ಹಾಗೂ ಅಧಿಕಾರಿಗಳೇ ನೇರ ಹೊಣೆ. ಹಣವಿದ್ದರೂ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಆರಂಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದ ಪೌರಾಯುಕ್ತರು ಇತ್ತೀಚಿನ ದಿನಗಳಲ್ಲಿ ನಿರಾಸಕ್ತಿ ತೋರ್ತಾ ಇದ್ದಾರೆ. ಜನರಿಗೆ ಸೌಲಭ್ಯಗಳು ಸುಲಭವಾಗಿ ಸಿಗಬೇಕೆಂದು ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಮತ್ತು ಗೊಂದಲಗಳು ಹೆಚ್ಚಾಗ್ತಾ ಇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಅಧಿಕಾರಿಗಳ ಸಭೆ ನಡೆಸಿ ಸೂಕ್ತ ನಿರ್ದೇಶನ ನೀಡಿದರೆ ನಗರಸಭೆಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಎಂದರು. ಸದಸ್ಯ ಅರುಣ್ ಶೆಟ್ಟಿ ಮಾತನಾಡಿ, ಯಾವುದೇ ಕೆಲಸ ಹೇಳಿದ್ರೂ ಪೌರಾಯುಕ್ತರು ನೌಕರರ ಕೊರತೆ ಇದೆ ಎಂದು ಕಾರಣ ನೀಡ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿಯಲು ಇವರೇ ಕಾರಣವೆಂದು ಆರೋಪಿಸಿದರು. ಕೆಎ ಅಪ್ಪಣ್ಣ ಮಾತನಾಡಿ, ಅಧಿಕಾರಿಗಳು ಜನಸ್ನೇಹಿಯಾಗಿ ವರ್ತಿಸ್ತಾ ಇಲ್ಲ. ಸಕಾಲದಡಿ 21 ಅರ್ಜಿಗಳನ್ನು ವಿಲೇವಾರಿ ಮಾಡಲು ಅವಕಾಶವಿದೆ. ಆದರೆ ಇಲ್ಲಿ ಕೇವಲ 4 ವಿಷಯಗಳಿಗೆ ಸಂಬಂಧಿಸಿದ ಅರ್ಜಿಗಳು ಮಾತ್ರ ವಿಲೇವಾರಿಯಾಗ್ತಾ ಇದೆ. ಅಧಿಕಾರಿಗಳ ಕೊರತೆ ಎಂದು ನೆಪ ಹೇಳಲಾಗ್ತಾ ಇದೆ. ಮಡಿಕೇರಿ ನಗರದಲ್ಲಿರುವ ಜನಸಂಖ್ಯೆ ಕೇವಲ 34,000. ನಗರಸಭೆಯಲ್ಲಿ ಪ್ರಸ್ತುತ ಇರುವ ಸಿಬ್ಬಂದಿಗಳ ಸಂಖ್ಯೆ 64. ಪ್ರತಿ 500 ಮಂದಿಗೊಬ್ಬರು ಸಿಬ್ಬಂದಿ ಇದ್ದಾರೆ. ಇಷ್ಟು ಸಿಬ್ಬಂದಿಗಳಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಲು ಪೌರಾಯುಕ್ತರಿಂದ ಸಾಧ್ಯವಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಕಚೇರಿ ವೇಳೆಯಲ್ಲಿ ಪೌರಾಯುಕ್ತರು ಅಧಿಕಾರಿಗಳ ಸಭೆ ನಡೆಸುತ್ತಾ ಸಾರ್ವಜನಿಕರಿಗೆ ತೊಂದರೆ ನೀಡ್ತಾ ಇದ್ದಾರೆ. ಆರೋಗ್ಯಾಧಿಕಾರಿ ಹಾಗೂ ಕಂದಾಯ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಅರ್ಜಿಗಳು ವಿಲೇವಾರಿಯಾಗದೇ ಇದ್ದಾಗ ನಮ್ಮ ಸಹಾಯ ಕೋರುತ್ತಾರೆ. ಆದರೆ ಅಧಿಕಾರಿಗಳು ಅಸಹಕಾರ ತೋರ್ತಾ ಇರುವುದರಿಂದ ನಮ್ಮ ಮಾತಿಗೂ ಬೆಲೆ ಇಲ್ಲದಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ನಗರಸಭೆಗೆ ಬರಲು ನಮಗೆ ಮನಸ್ಸಿಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸದಸ್ಯ ಅಮೀನ್ ಮೊಯ್ಸಿನ್ ಮಾತನಾಡಿ, ಅಧಿಕಾರಿಗಳು ದೂರವಾಣಿ ಮೂಲಕ ಸದಸ್ಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸಾರ್ವಜನಿಕರು ನಗರಸಭೆಯ ಸೇವೆಗಳಿಂದ ವಂಚಿತರಾಗ್ತಾ ಇದ್ದಾರೆ. ಪೌರಾಯುಕ್ತರು ಅಸಹಕಾರ ನೀಡ್ತಾ ಇದ್ದಾರೆ ಎಂದರೆ ಅವರನ್ನು ಬದಲಾಯಿಸಲು ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಸದಸ್ಯ ಬಿವೈ ರಾಜೇಶ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಅನುಷ್ಠಾನಗೊಂಡಿಲ್ಲ. ಈ ಸಭೆಯಿಂದ ಕಾಲಹರಣವೇ ಹೊರತು ಯಾವುದೇ ಪ್ರಯೋಜನವಿಲ್ಲ. ಆಡಳಿತ ವ್ಯವಸ್ಥೆ ಅಧಿಕಾರಿಗಳ ಮೇಲೆ ಹಿಡಿತ ಕಳೆದುಕೊಂಡಿದೆ. ಕಳೆದ 25 ವರ್ಷಗಳಿಂದ ಈ ರೀತಿಯ ನಗರಸಭೆಯನ್ನ ತಾನು ನೋಡಿಲ್ಲ. ವ್ಯವಸ್ಥೆ ಸುಧಾರಿಸದಿದ್ದಲ್ಲಿ ಜನ ನಗರಸಭೆಗೆ ಕಲ್ಲು ಹೊಡೆಯುವ ದಿನ ದೂರವಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸದಸ್ಯ ಕೆಎಸ್ ರಮೇಶ್ ಮಾತನಾಡಿ, ಸದಸ್ಯರಿಗೆ ಗೌರವ ನೀಡದೆ ಉಡಾಫೆ ತೋರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ, ಇಲ್ಲದಿದ್ದಲ್ಲಿ ನಾನೇ ಕೋರ್ಟಿಗೆ ಹೋಗಲು ಸಿದ್ಧ ಎಂದರು. ಫಾರಂ ನಂಬರ್ 3 ವಿಚಾರದಲ್ಲಿ ವಿನಾಕಾರಣ ತೊಂದರೆ ನೀಡಲಾಗ್ತಾ ಇದೆ. ಸಾರ್ವಜನಿಕರು ತೆರಿಗೆಯಾಗಿ ನೀಡುವ ಹಣವನ್ನು ಸಂಬಳದ ರೂಪದಲ್ಲಿ ಪಡೆಯುವ ಅಧಿಕಾರಿಗಳು ಸ್ವಲ್ಪವಾದರೂ ನಿಯತ್ತಿನಿಂದ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ತಪ್ಪಿದಲ್ಲಿ ನಗರಸಭೆಗೆ ಬಂದ ಜನರು ಹಿಡಿಶಾಪ ಹಾಕದೇ ಇರುವುದಿಲ್ಲ.
ವ್ಯವಸ್ಥೆಯಿಂದ ಸರಿಪಡಿಸಲು ನಾವೆಲ್ಲರೂ ಅಧ್ಯಕ್ಷರೊಂದಿಗೆ ಇದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಸದಸ್ಯ ಮಹೇಶ್ ಜೈನಿ ಮಾತನಾಡಿ, ಸದಸ್ಯರು ಹಾಗೂ ಅಧಿಕಾರಿಗಳ ನಡುವೆ ಪೌರಾಯುಕ್ತರು ಕಂದಕ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿದರು. ನಂತರ ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ವಿಜಯ್ ಅವರು, ನೀವು ಹೇಳಿರುವುದನ್ನು ಒಪ್ಪುವೆ. ಆರಂಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದ್ದೇನೆ. ಆದರೆ ಇತ್ತೀಚೆಗೆ ಇಂಜಿನಿಯರ್ಗಳು, ಲೆಕ್ಕಾಧಿಕಾರಿ ಸೇರಿದಂತೆ ಅಧಿಕಾರಿಗಳ ಕೊರತೆ ಹೆಚ್ಚಾಗಿದೆ. ಈಗ ತನ್ನ ಬಲ ಕುಗ್ಗಿದೆ. ಸದಸ್ಯರಿಗೆ ಗೌರವ ನೀಡಬೇಡಿ ಎಂದು ನಾನು ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ. ಬೇಕಾದ್ರೆ ನೀವೇ ಅಧಿಕಾರಿಗಳನ್ನ ಖುದ್ದು ಕೇಳಿ ನೋಡಿ ಎಂದು ಹೇಳಿದರು. ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲವನ್ನು ಮೊನ್ನೆ ಮೀಟಿಂಗ್ ಕರೆದಿದ್ದಾರೆ, ಸ್ಟಾಫ್ ಮೀಟಿಂಗ್. ಅದನ್ನ ಫಸ್ಟ್ ಇದು ಟಾರ್ ರೋಡ್ಗೆ ಅಂತ ಮಾಡಿದ್ವಿ. ಆಮೇಲೆ ಪುನಃ ಅದಾಗಲ್ಲ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ಗೆ ಅಂತ ಮಾಡಿ ಇವಾಗ ನಾವು ಟೆಂಡರ್ ಕರೆದು ನಾಳೆ ಟೆಂಡರ್ ಓಪನ್ ಆಗುತ್ತೆ. ಟೆಂಡರ್ ಕರೆಯದೆ ನಾವು ಹೇಗೆ ಕೆಲಸ ಮಾಡಕ್ಕಾಗುತ್ತೆ? ನಿಮ್ಗೆ ಗೊತ್ತಿದೆ ಅಲ್ವಾ, ಅದು ಮಾಡಕ್ಕಾಗಲ್ಲ ಅಂತ. ಯಾಕಂದ್ರೆ ಟೆಂಡರ್ ಕರೆಯದೆ ಮಾಡಿದಾಗ ಏನಾಗುತ್ತೆ, ಅದನ್ನ ಮಾಡ್ತಾರೆ ಪಬ್ಲಿಕ್ಸ್. ಕೇಳಿ ಕೇಳಿ, ಇವಾಗ ನಮ್ದೇನೆ ಮೇನ್ ಪ್ರಾಬ್ಲಮ್ ಎಲ್ಲರೂ ಸ್ವಾಗತಿಸಿದ ಪೌರಾಯುಕ್ತರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಇಂದಿನ ಸಾಮಾನ್ಯ ಸಭೆಯ ವಿಷಯ ಸೂಚಿ ಪ್ರಕಾರ ಮೊದಲಿಗೆ ಹಾಗೂ ನಗರಸಭೆ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಕಾರ್ಯಕಲಾಪವನ್ನು ನಡೆಸಿ ಯಶಸ್ವಿಯಾಗಿ ಸುಗಮವಾಗಿ ನಡೆಸಿಕೊಡ್ಬೇಕು ಅಂತ ಕೋರ್ಕೊಳ್ತೀನಿ. ಹಾಗೆಯೇ ಹಾಜರಿರ್ತಕ್ಕಂಥ ಎಲ್ಲ ನಾವೇನಾದ್ರೂ ಹೇಳಿದೀವಾ? ಇಲ್ಲ, ಚರ್ಚೆ ಮಾಡ್ತಾ ಇದ್ವಿ. ಹಾಗೇನೆ ಲಾಸ್ಟ್ ಟೈಮ್ ನಾವು ಎಲ್ಲರ ಹತ್ರ ನಾವು ಚರ್ಚೆ ಮಾಡ್ಕೊಂಡು ಜಮಾ ಖರ್ಚು ಕೊಡ್ಲಿಕ್ಕಾಗಲ್ಲ. ಅಧಿಕಾರಿಗಳು ಆಫೀಸಲ್ಲಿ ಕೂರ್ತಿಲ್ಲ 2 ಸಹ ದಿನಂಪ್ರತಿ ಜನರು ಬಂದು ಒಟ್ಟಿಲ್ಲಿ ಗೋಲಾಡ್ತಿದ್ದಾರೆ. ಒಂದು ಫಾರಂ 3 ಆಗ್ತಿಲ್ಲ, ಒಂದು ಖಾತಾ ಆಗ್ತಿಲ್ಲ. ಯಾವಾಗ ನೋಡಿದ್ರು ನಮ್ಮ ಎಲ್ಲ ಚೇರ್ಗಳು ಖಾಲಿ ಆಗ್ತಿದೆ. ಇದು ಸಮಸ್ಯೆ ಇರುವಂತದ್ದು. ಇದು ನಾವು ಆಡಳಿತ ಇರುವಾಗ ಈ ತರ ನೀವೆಲ್ಲ ಮನ್ಸೂರ್ ಅವರೇ, ಯಾಕಂದ್ರೆ ಇವಾಗ ನಿಯೋಗಕ್ಕೆ ಹೋಗ್ಲಿಕ್ಕೂ ನಾವು ಡೇಟ್ ಒಂದು ಫಿಕ್ಸ್ ಮಾಡ್ತೀವಿ. ಎಲ್ಲ ಇದು ಕಳೆದ ಆಗಸ್ಟ್ ನಲ್ಲಿ ನಾವು ತೀರ್ಮಾನ ಮಾಡಿದ್ವಿ ತಾನೇ. ಮೊನ್ನೆನೂ ಇವಾಗ ಡಿಸೈಡ್ ಮಾಡಿ ಇವ್ರದ್ದು ಶಾಸಕರ ಹತ್ರ ಡೇಟ್ ಕೇಳ್ತೀವಿ. ಇದು ನಾವು ಕಣ್ಣು ಮುಚ್ಚಿ ಕೂತಿದ್ದೀವಿ ನೋಡಿ. ರಸ್ತೆದು ನಾವು ಟೆಂಡರ್ ಕರೆಯದೆ ಸಮಸ್ಯೆಗಳು ಇಲ್ಲದೆ ಯಾವ ನಗರಸಭೆಯಿಂದ ಇಲ್ಲಿ ಮಾಡಿದ್ರೆ ಯಾವ ಆಡಳಿತ ಯಾರು ನಡೆಸಿದ್ರು ಯಾವುದೇ ಸಮಸ್ಯೆ ಇಲ್ಲದೆ ನಾವು ಫುಲ್ಫಿಲ್ ಮಾಡ್ತೀವಿ ಅನ್ನೋದು ಅದು ಕಾಣಿಸ್ತು ಒಂದು ಕಡೆ. ಆದರೆ ಇವತ್ತು ಅನಿಲ್ ಮುಸ್ಲಿನವರು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ನಾನು ಕೂಡ ಏನು ಹೇಳಬೇಕಂದ್ರೆ ಸಭೆಯ ಒಂದು ಅವರ ಪ್ರಶ್ನೆ ಅಷ್ಟೇ. ಆ ಪ್ರಶ್ನೆಗೆ ಮತ್ತೆ ಅದಕ್ಕೆ ಏನಾದರೂ ಉಟ್ಕೊಟ್ಟು ಅದು ಮತ್ತೆ ಇತರ ವಿಚಾರಗಳನ್ನೆಲ್ಲ ಗಂಭೀರವಾಗಿ ಚರ್ಚೆ ಮಾಡೋಣ. ಅದಕ್ಕಾಗಿ ಸಭೆ ಕರಿತೀವಿ. ಅಂದರೆ ತಿಂಗಳಿಗೊಮ್ಮೆ ಸಭೆ ಕರಿಬೋದು. ಕನಿಷ್ಠ 2 ತಿಂಗಳಿಗಾದ್ರೂ ಒಂದು ಸಭೆ ಕರಿಬೇಕು. ಇದು 3 ತಿಂಗಳಾಗಿದೆ ಅಷ್ಟೇ. ಸಭೆ 16 ಸಭೆ ನಾವು ಲೆಕ್ಕ ಆಗಲ್ಲ. ಈ ಸಮಸ್ಯೆ ಎಲ್ಲ ನಮ್ಮ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ಬೇಕಲ್ಲ. ಚರ್ಚೆಗೆ ಅವನು ದುಡ್ಡು ಕೊಡೋದೆ, ಅವ್ನು ಕೆಲಸ ಮಾಡ್ತಾ ಇಲ್ಲ, ಅವನು ಕೆಲಸ ಮಾಡಿಸೋ ಪವರ್ ಯಾರಿಗೂ ಇಲ್ಲ, ಚುನಾಯಿತ ಪ್ರತಿನಿಧಿಗೆ ಯಾರಿಗೂ ಇಲ್ಲ. ಈ ರೀತಿ ಇರುವಾಗ ದುಡ್ಡು ಬಂದು 2 ತಿಂಗಳಿಂದ ಖಾತೆಯಲ್ಲಿ ಇದೆ, ಜಿಲ್ಲಾಧಿಕಾರಿ ಆ ಹಣ ಬಿಡುಗಡೆ ಮಾಡಿದ್ರೆ ಅವ್ನು ಕೆಲಸ ಮಾಡ್ತಾನೆ. ಇಷ್ಟು ನಿರ್ಲಕ್ಷ್ಯ ಆದ್ರೆ ಇದಕ್ಕೆ ಯಾರು ಉತ್ತರ ಕೊಡುವರು ಹೇಳಿ? ಅದಕ್ಕೆ ಆನ್ಸರ್ ಹೇಳಿ. ಕೆಲಸಗಳಾಗಬೇಕು ಅಂತೇಳಿ ಫಾರ್ಮ್ ನಂಬರ್ 3 ಸಿಗಬೇಕು, ಖಾತೆ ವರ್ಗಾವಣೆ ಆಗಬೇಕು ಅಂತೇಳಿ ಮಾಡಿದ್ರೆ ಇಲ್ಲಿ ಯಾವ್ದಾವ್ದು ಇದಾಯ್ತು ಪುನಃ ಜಾಸ್ತಿ ಬಿಗಡಾಯಿಸೋದಾದ್ರೆ ಸಾರ್ವಜನಿಕರಿಗೆ ಈಸಿಯಾಗಿ ಸಿಗ್ತಾ ಇಲ್ಲ. ಗೊಂದಲಗಳು ಜಾಸ್ತಿ ಆಯ್ತು ಉಂಟು. ಯಾಕೆ ಅದ್ರ ಬಗ್ಗೆ ನೀವು ಒಂದು ಚರ್ಚೆ ಮಾಡ್ಬಿಟ್ಟು ಒಂದು ಸೂಕ್ತ. ಅದರಲ್ಲಿ ನಾವು ಹೊಣೆಗಾರರೆ, ಅಧಿಕಾರಿ ವರ್ಗದವರು ಹೊಣೆಗಾರರೆ. ನಾವೇನೊಂದು ಕೆಲಸ ಹೇಳಿದ್ರೆ ಅದನ್ನ ನೀವು ಕರೆಕ್ಟಾಗಿ ಮಾಡಬೇಕು. ಈಗ ನಿಮಗೆ ಉದಾಹರಣೆ ಒಂದು ಕೆಲಸ ಇರ್ತೀನಿ ಅಧ್ಯಕ್ಷರೇ. ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಾಗ ಎಂಟರ್ಪ್ರೈಸ್ ಫಂಡ್ ಅಲ್ಲಿ 4 ರಿಂದ 5 ಕೋಟಿ ರೂಪಾಯಿ ದುಡ್ಡಿದೆ. ಮಡಿಕೇರಿ ನಮ್ಮ ನಗರಸಭೆ ಸಭೆ ಕರಿಬೇಕು. ಯಾವ್ದು ನಮ್ಮ ನಗರಸಭೆ ಸಭೆ ಕರೀದ್ರು ಅಂತ ತಿಂಗಳಿಗೆ 15 ದಿನಕ್ಕಾದ್ರು ಸ್ಟಾಫ್ ಮೀಟಿಂಗ್ ಕರೆದ್ಬಿಟ್ಟು ಏನು ಪ್ರಗತಿ ಆಗಿದೆ, ಏನು ಯಾವ ಕೆಲಸ ಪೆಂಡಿಂಗ್ ಆಗಿ ತಗೋಬೇಕು. ನೀವು ಇಬ್ಬರು ಒಟ್ಟಿಗೆ ಕರೆದ್ಬಿಟ್ಟು ಮಾಡಿದ್ರೆ ಮಾತ್ರ ಇಲ್ಲಿ ಕೆಲಸಗಳಾಗೋದು. ಇಲ್ಲ ಅವ್ರು ಇಷ್ಟಕ್ಕೆ ಅವ್ರು ಮಾಡ್ತಾರೆ, ನಿಮ್ಮ ಇಷ್ಟಕ್ಕೆ ನೀವು ಮಾಡ್ತಾರೆ. ಆಫ್ಟರ್ ಆಲ್ ಡೇಟಾ ಇದೆ ಆಪರೇಟರ್ ಅವ್ರು ಇವರಲ್ಲಿ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ. ನೀವು ಕಸ ತೆಗೆಯೋ, ನೀವು ಕೌನ್ಸಿಲರ್ಸ್ ಅಂತ ಹೇಳಿದ್ರೆ ಕಸ ತೆಗಿಲಿಕ್ಕೆ ಮಾತ್ರ ಲಾಯಕ್ ಅಂತ ಹೇಳಿದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ಮಾತುಗಳು ಬೇಕಾ ನಿಮಗೆ? ಏನು ಪವರ್ ಇಲ್ಲ ಅಂತ ಕೌನ್ಸಿಲರ್ಸ್ ಏನು ಪವರ್ ಇಲ್ಲ, ಬರೀ ಚರಂಡಿ ಕ್ಲೀನ್ ಮಾಡಬೇಕು, ಕಸ ತೆಗಿಬೇಕು. ಇನ್ನು ಇದಕ್ಕಿಂತ ಹದಗೆಟ್ಟು ನೀವು ಇಲ್ಲಿ ರೂಲಿಂಗ್ ಮಾಡಲಿಕ್ಕೆ ಇನ್ನೂ ಇವ್ರ ಕೈಯಿಂದ ಕೇಳ್ತಾ ಇರಬೇಕು. ನೀವು ಅದನ್ನ ಅಂಕುಶ ಹಾಕಿ ಕಂಟ್ರೋಲ್ ತನ್ನಿ.
ನಗರಸಭೆಯನ್ನ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆಗೆ ಪಥಕ್ಕೆ ಕೊಂಡೋಗ್ಬೇಕಾಗಿದೆ. ನಾವು ವಿರೋಧ ಪಕ್ಷವಾಗಿ ನಿಮಗೆ ತುಂಬಾ ಸಲಹೆ ಕೊಟ್ಟಿದ್ದೀವಿ, ನೀವು ಅದನ್ನ ಕೇಳದೆ ಸುಮ್ಮನೆ ಯಾರ ಮಾತು ಕೇಳಿದ್ರೆ ಏನೇನೆಲ್ಲ ಮಾಡ್ಕೊಂಡು ಎಲ್ಲೋ ಸಿಕ್ಕಾಕೊಂಡಿದ್ದೀರಿ. ಈಗ ಕತ್ತರಿಯ ಮಧ್ಯೆ ಸಿಕ್ಕಾಕೊಂಡು ಅಡಿಕೆ ತರ ಆಗ್ಬಿಟ್ಟಿದ್ದೀರಿ. ಈಗ ಬಹುಶಃ ಪ್ರತಿ ತಿಂಗಳು ಈ ಸಾಮಾನ್ಯ ಸಭೆ ಕರೆದಾಗ ಚರ್ಚೆಗಳು ಈ ರೀತಿ ಸಾಮಾನ್ಯ ಚರ್ಚೆಗಳು ನಡೀತವೆ. ಅದಕ್ಕೆ ಒಂದು ಸೂಕ್ತ ಉತ್ತರ ಕೂಡ ಸಿಗ್ಬೋದು. ಎರಡನೇದಾಗಿ ನಾವು ಈ ಸಭೆಗಳನ್ನ ಕರೆದು ನಾವು ಮಾಡ್ತಿರೋದು ಏನು ಇದರಿಂದ ಈ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಬಿಟ್ಟರೆ ಇದರಿಂದ ಒಂದು ಫಲಿತಾಂಶ ಏನು ಕಾಣ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಏನು ನಿರ್ಣಯಗಳನ್ನ ತಗೊಳ್ತೀವಿ ಯಾವುದಕ್ಕೂ ಬೆಲೆ ಇಲ್ಲ. ಈಗ ಉದಾಹರಣೆಗೆ ನಮ್ಮ ಮಾರ್ಕೆಟ್ ಇರ್ಬೋದು, ಬೇರೆ ಬೇರೆ ಕಾಮೆಗಳ ವಿಚಾರ ಇರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಯಾವುದಕ್ಕೂ ಏನು ಮಾಡಿದ್ದಾರೆ ನಾವು ಈ ಕಳೆದ 2 ವರ್ಷದ ನಾನು ಹೇಳ್ತೀನಿ, ಬರೀ ನಾವು 2-3 ತಿಂಗಳಲ್ಲ, ನಾವು ಸಾಮಾನ್ಯ ಸಭೆಯಲ್ಲಿ ಏನು ನಿರ್ಣಯಗಳನ್ನ ತಗೊಳ್ತೀವಿ ಆ ನಿರ್ಣಯಗಳು ಯಾವುದು ಪ್ರಾಕ್ಟಿಕಲಾಗಿ ವರ್ಕೌಟ್ ಆಗ್ತಾ ಇಲ್ಲ. ಇವಾಗ ಈ ಸಭೆನ ಕರೆಯುವಂಥದ್ದೇ ವೇಸ್ಟ್ ಅಂತ ಹೇಳೋದು ನನ್ನ ಅವರ ಏನು ಅಧಿಕಾರ ತಿಳೋದು ಖಂಡಿತವಾಗಿ ನಾವು ತೋರಿಸೋಕ್ಕೆ ಸಾಧ್ಯತೆ ಕಾನೂನು ನಮಗಿದೆ. ಇವತ್ತು ನೀವು ಏನೋ ಭಯಪಟ್ಟಿದ್ದೀರೇನೋ ನನಗೆ ಗೊತ್ತಿಲ್ಲ. ಸರ್ಕಾರ ಚೇಂಜ್ ಆಗಿದೆ, ನಮಗೇನು ಖಂಡಿತವಾಗಿ ಈ ಬೋರ್ಡಿಗೆ ಇದರದೇ ಆದಂಥ ಒಂದು ತಾಕತ್ತು, ತೂಕ ಮತ್ತು ಕಾನೂನಿನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಇವತ್ತು ಯಾರೇ ನಿಮಗೆ ಸಹಕಾರ ಕೊಡ್ತಾ ಇಲ್ಲ ಅಧಿಕಾರಿಗಳು, ಇವನು ನೀವು ಹೇಳಿದ ಇದೇ ನಮ್ಮ ಕಮಿಷನರೇ ಆಗಲಿ ಅದನ್ನು ತನಿಖೆ ಮಾಡಿ ಅವ್ರು ಯಾರದೇ ಮಿನಿಸ್ಟ್ರು ಇನ್ನೊಬ್ರದ್ದು ಯಾರದೇ ಒತ್ತಡ ತಂದು ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ಥ್ರೂವಲ್ಲಿ ತೊಗೊಂಬರುವಂಥ ಅಧಿಕಾರ ನಮಗಿದೆ. ನಮ್ಮ ರೆಸಲ್ಯೂಷನ್ಗೆ ಕೋರ್ಟು ತಲೆ ಬಾಗ್ತದೆ, ಕೋರ್ಟ್ ನಮ್ಮ ಏನು ತೀರ್ಮಾನ ಎತ್ತಿ ಹಿಡಿತದೆ. ಸೊ ಆ ರೀತಿ ಇಲ್ಲಿ ಯಾರೇ ಅಧಿಕಾರಿಗಳು ನಿಮಗೆ ಇಲ್ಲಿ ಈ ಥರ ಉಡಾಫೆ ಮಾತನಾಡೋದು, ಅದೇ ಎಂಥದ್ದು ಕಸ ಎತ್ತಲಿಕ್ಕೆ ಅಂತ ಯಾವನು ಹೇಳಿದಾನೆ ಅವನ ಮೇಲೆ ಕ್ರಮ ಆಗುತ್ತೆ. ಹೌದು, ರೇಟ್ ಎಷ್ಟು 300 ರೂಪಾಯಿ ಕೊಟ್ಟು ನಾವು ಈಸಿನ ತಂದು ನಾವು ಹೇಳೋದು. ಈಗ ಇದಕ್ಕಿಂತ ಮುಂಚೆ ಫಾರ್ಮ್ 3 ರಿನಿವಲ್ ಕೊಡ್ಬೇಕಾದ್ರೆ ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಏನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಯಾವ್ದು ಕೇಳಿರಲಿಲ್ಲ. ಬಟ್ ಇವಾಗ ಈ ಕಮಿಷನರ್ ಮಾಡಿದ ರೂಲ್ಸ್ ಇಂದ ಎಲ್ಲಾ ಪ್ರಾಪರ್ಟಿಗಳಿಗೂ ಫಾರ್ಮ್ 3 ರಿನಿವಲ್ ಗೆ ಜಸ್ಟ್ ಒಂದು ಇಸಿ ಅಟ್ಯಾಚ್ ಮಾಡ್ಬೇಕು ಅಂತ 300 ರೂಪಾಯಿ ಕೊಟ್ಟು ಒಂದು ಇಸಿ ತಂದು 75 ರೂಪಾಯಿ ಕೊಟ್ಟು ರಿನಿವಲ್ ತಗೊಳ್ಳುವಂಥದ್ದು. ಇದು ಇವನ್ ಸಾರ್ವಜನಿಕರಿಗೂ ಕೂಡ ಬರ್ಡನ್ ಆಗುವಂತ ಕೆಲಸ ಅಲ್ವಾ? 1 ತಿಂಗಳ ಮೇಲೆ ಬರೀ ಡಾಕ್ಯುಮೆಂಟ್ಸ್ಗೋಸ್ಕರ ಜಸ್ಟ್ ರಿನಿವಲ್ಗೆ ವೇಟ್ ಮಾಡಿಸಿದ್ದಾರೆ. ನಾನು ನನ್ನ ಓನ್ ಪ್ರಾಪರ್ಟಿಗೆನೆ ನಾವು ಈ ಪರಿಸ್ಥಿತಿನ ಮಾಡಿದ್ದೇವೆ. ಅದ ನಾವು ಅದು ಕೇಳೋದು ನಾವು ಮಾಡೇ ಇಲ್ಲ. ಅವಳು ಸಬಿನ ಮಾಡಿಕೊಟ್ಟು ಫಾರ್ಮ್ ನಂಬರ್ 3 ನನ್ನ ಮುಂದೆ ಕೊಟ್ಟೆ. ನನ್ನ ವಾಡಾಗಿದ್ದಾಗ ಮಾತಾಡ್ತಿದ್ದೀನಿ. ಮೊನ್ನೆ ಅವಳು ದಿವ್ಯ ಅಂತ ಅವಳಿಗೆ ಬೈದು ಬಾಯಿಗೆ ಬಂದಾಗ ಬೈದು ಅವಳ ಕೂಗಿಸಿ ಅವಳು ಫೋಟೋ ತೆಗೆದುಬಿಟ್ಟು ನಾ ಇದು ಎಲ್ಲಿ ತಲುಪಿಸ್ತೀನಿ ಅಂತ ಹೇಳಿ ಅಲ್ಪಸಂಖ್ಯಾತ ಒಂದು ಪಕ್ಷದ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷನಿಗೆ ಫೋನ್ ಮಾಡಿ ಅವನಿಂದ ಕರೆಗಳನ್ನು ಮಾಡಿಸುವಂತ ಒಂದು ಈ ಒಂದು ವ್ಯವಸ್ಥೆ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ನಾನು ಅವಳಿಗೆ ಹೇಳಿದ್ದೀನಿ, ನೀನು ಏನು ಮಾಡಿದ್ರು ನಮ್ದು ಏನು ಕೂದಲ ಸಾಕಾಗ್ತದೆ. ಎಲ್ಲ ಜವಾಬ್ದಾರಿಗಳು ಹೀಗೇನೆ ನೀವು ಪ್ರತಿಯೊಂದನ್ನ ಪಬ್ಲಿಕ್ಕಿಗೆ ನೀವು ಬಂದಾಗ ಈಗ ಎಲ್ಲ ಹೇಳಿದ್ರು ಪಬ್ಲಿಕ್ನ ಬಂದಾಗ ಇವರು ದಾರಿ ತಪ್ಪಿಸೋ ಕೆಲಸನೇ ಮಾಡ್ತಿರೋದು. ಈಗ ನಾನು ಆಗ್ಲೇ ಒಂದು ಡಾಕ್ಯುಮೆಂಟ್ ತೋರಿಸಿದೆ ನಿಮಗೆ. ಇದು ನಾನು ಅದೇ ಫಾರ್ಮ್ 3ಗೆ ಏನೇನು ದಾಖಲಾತಿ ಬೇಕು ಅಂತ ಕೇಳಿದ ಅರ್ಜಿಗೆ ನನಗೆ ಇವತ್ತಿನ ಸರ್ಕಾರದ ಆದೇಶ ಏನಿದೆ ಕಾಪಿ ಬೇಕು ಅಂತ ನಾನು ಕೇಳಿದ್ದು. ಇವತ್ತಿನವರೆಗೆ ನನಗೆ ಉತ್ತರ ಕೊಟ್ಟಿಲ್ಲ. ಏನು ಹೇಳ್ಬೇಕು ಇದಕ್ಕೆ ನಾನು? ಅದಕ್ಕೆ ವ್ಯವಸ್ಥೆಗಳು ಹೆಂಗೆ ಮಾಡ್ಕೊಳ್ಳೋದು. ತರ ಚಾನಲಲ್ಲಿ ಒಂದು ಟಿವಿ ಇದು ನ್ಯೂಸ್ ಬಿತ್ತರಾಗಿತ್ತು, IT ಏಜೆನ್ಸಿಲಿ ಒಂದು ಅನಧಿಕೃತ ಕಟ್ಟಡ ತಲೆ ಎತ್ತಿದೆ ಅಂತ. ನನಗೂ ಅವರೊಂದು ಬೈಟ್ ಕೇಳಿದ್ರು ಒಂದು ದಿವಸ, ಇಲ್ಲೆಲ್ಲೋ ಬಂದಾಗ ಕೇಳಿದೆ. ನಾನು ಹೇಳಿದೆ ಇಲ್ಲ ಅದು ಹೀಗೆ ಅಂತ ಹೇಳಿದೆ. ಅಷ್ಟೊಂದು ಮತ್ತೆ ಇನ್ನೊಂದ್ಸರಿ ಟೆಲಿಕಾಸ್ಟ್ ಆಯ್ತು. ಅದು ಯಾರೋ ಒಬ್ರು RTL ತಗೊಂಡಿದ್ದಾರೆ ಈ ಹಿಂದಿನ ನಗರಸಭಾ. ನಾನು ಬಂದಾಗ ಉತ್ಸಾಹದಿಂದ ಮತ್ತು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೆ. ಇತ್ತೀಚೆಗೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದೀರಾ, ಅದನ್ನು ನಾನು ಒಪ್ಕೋತೀನಿ ಖಂಡಿತ. ಯಾಕೆಂದರೆ ಬಂದಾಗ ನನಗೂ ಕೂಡ ಅಭಿವೃದ್ಧಿನಲ್ಲಿ ಕೆಲಸ ಮಾಡಬೇಕು, ಕೈ ಜೋಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಹೋದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿದೆ, ಒಬ್ಬ ಇಂಜಿನಿಯರ್ ಹೋದರು, ಅಕೌಂಟ್ ಸೂಪರ್ಡೆಂಟ್ ಹೋದರು, ಮ್ಯಾನೇಜರ್ ಹೋದರು, FDC ಹೋದರು. ಅಂದರೆ ನನಗೆ ಇರ್ತಕ್ಕಂಥ ಬಲ ಕುಗ್ತು, ಕಡಿಮೆ ಆಯಿತು. ಕೊನೆ ಪಕ್ಷ ನಾನು ಬಂದು 1 ವರ್ಷ 3 ತಿಂಗಳಾಗಿದ್ರು ಒಬ್ಬ SDC ಕೂಡ ಈ ನಗರಸಭೆಗೆ ಬರಲಿ. ನಮ್ಮ ಗೌರವಾನ್ವಿತ ಸತೀಶ್ ಅಂಗಡಿಗೆ ಜೆರಾಕ್ಸ್ ಅಂಗಡಿಗೆ ನನ್ನ ಹತ್ರ ನನ್ನ ಶಾಪ್ ಎಲ್ಲ ಸರ್ ನನ್ನ ಹೆಸರು ಆರೋಪ ಮಾಡ್ತೇವೆ. ಅವ್ರು ಕೂರ್ತಾರೆ, ಅವ್ರ ಅಂಗಡಿ ಕೂರೋದಲ್ಲ, ಅವ್ರದಲ್ಲ ಅಂಗಡಿ. ಬಂದ್ ಮಾಡಿಸ್ಬೇಡಿ, ನಾನೇನು ನಗರಸಭೆಯಲ್ಲಿ ಸುಸೈಡ್ ಮಾಡ್ಕೊಳ್ಳ ಅಂತ ಹೇಳ್ಕೊಂಡು ನಾನು ಫೋನ್ ಇಟ್ಬಿಟ್ಟೆ ಮೇಡಮ್. ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ ಸರ್, ಯಾಕೆ ಈ ತರ ಎಲ್ಲ? 2 ನೋಟಿಸ್ ಬಂದಿಲ್ಲ ಅಂದ್ರೆ ಮತ್ತೆ ನೀವು ಸಡನ್ ಆಗಿ ಬಂದ್ ಮಾಡಿಸ್ಕೊಳ್ತೀರಲ್ಲ, ಅದು ಸರಿಯಲ್ಲ. ಈಗ ಇವ್ರು ಹೇಳಿದ್ರಲ್ಲ ಯತೀಶ್ ಅವರು ತೀರೋದ ಮೇಲೆ ಅವ್ರ ಮಿಸಸ್ಸಿಗೆ ಅದನ್ನ ಮಾಡ್ಕೊಳ್ಳೋದು ಏನೊಂದು ವ್ಯವಸ್ಥೆ ಇದೆ ಅಲ್ಲ.
ಇದೆಲ್ಲ ಮಾಡಿದ್ರೆ ಏಕೈಕಿ ಮಾಡಿ ಈ ರೀತಿ ಎಲ್ಲ ಮಾಡ್ಕೊಂಡು ಹೋದ್ರೆ ಜನರು ಏನಾಗ್ತದೆ, ರುಚಿಗೆ ಇರ್ತಾರೆ, ಸಮಸ್ಯೆ ಆಗ್ತಿದೆ. ಫಾರ್ಮ್ 3 ಮಾಡಿ ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ ಮೇಡಮ್ ಅಂದ್ರೆ ಅಷ್ಟು ಕೇರ್ಲೆಸ್ ಆನ್ಸರ್. ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಅವ್ರ ಕೆಲಸ ಅವರೇ ಮಾಡ್ಬೇಕು. ಬೇರೆ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಹೋಗ್ಬೇಕಾಗುತ್ತೆ. ಈ ತರ ಮಾತಾಡ್ತಾರೆ ನಮಗೇನೆ. ಹಂಗಂದ್ರೆ ಪಬ್ಲಿಕ್ಗೆ ಇವ್ರು ಯಾವ ರೀತಿ ಮಾಡ್ಬೋದು? ಈಗ 4 ದಿವಸ 1 ದಿವಸ ಆದ್ರೆ ಓಕೆ ಮ್ಯಾಮ್, ಒಬ್ಬ ಎಫೆಕ್ಟ್ ಹಾಕಿ ಯಾವುದು ಹಳೆ ಡೇಟಿನ ರೆಟ್ರೋಸ್ಪೆಕ್ಟ್ ಎಫೆಕ್ಟ್ ಹಾಕಿ ಅದನ್ನ ಈಗಲೇ ವರ್ಕೌಟ್ ಕೊಟ್ಟು ಅಲ್ಲ ಹಂಗಲ್ಲ ಇವತ್ತು ಆರ್ಡರ್ ಕೊಡೋದು ನಿಮ್ಮ ಇದು ಅವಧಿ ಅಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳಿ 6 ತಿಂಗಳು ಮತ್ತೆ 12 ತಿಂಗಳು ಕೊಟ್ಟದ್ದು ಕೊಡಿ. ಮತ್ತೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ಈಗ ನಾವು ನಗರಸಭೆಯಿಂದ ಟೆಂಡರ್ ಕರೆದವರಿಗೆ ನಾವು ಯಾವುದೇ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಸುರೇಶ್ ಎಲ್ಲೋಗಿದ್ದಾರೆ ಸಬ್ಜೆಕ್ಟ್ ಬಂದಾಗ ಕಾಣೆ ಆಗ್ಬಿಡದ ಅವರಿಗೆ ಪೂರಕ ಆಗಿರುವಂತ ಏನು ನಾವು ಟೆಂಡರ್ ಕರಿತೀವಿ ಅವ್ರಿಗೆ ಪೂರಕ ಆಗಿರುವಂತ ವ್ಯವಸ್ಥೆಗಳನ್ನು MP ಗ್ರಾಂಟ್ ಅಲ್ಲಿ ಬಂದಂತ ಫಂಡ್ ಇವ್ರಿಗೆ ಗೊತ್ತಿಲ್ಲ ಅಂತ ಇವ್ರು ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಡೀ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ. IT ಜಂಕ್ಷನ್ ಕೇಳಿಲಿ, ನಾನು ಒಂದು ಬರ್ತೀನಿ ಅಧ್ಯಕ್ಷ, ನಾನೇನು ಬಾಕಿ ಮಾಡಲ್ಲ, ಯಾಕಂದ್ರೆ ನನಗೂ ಅದು ತುಂಬಾ ನೋವಿದೆ. ಅದು ಈಗ ಇಲ್ಲಿ ಏನು ಕ್ರಮ ಅದಕ್ಕೆ ಆ ಮಾಹಿತಿ. ಕೊಡಗು ವಿಶ್ವವಿದ್ಯಾನಿಲಯದ ತಾತ್ಕಾಲಿಕ ಬೋಧಕೇತರ ಸಿಬ್ಬಂದಿಗಳ ಪ್ರತಿಭಟನೆ ಗುರುವಾರ 10ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 10 ದಿನಗಳಿಂದ ಕೊಡಗು ವಿವಿಯ ಗೇಟ್ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದಾರೆ. ಆದರೆ ವಜಾಗೊಂಡಿರುವ 25ಕ್ಕೂ ಹೆಚ್ಚು ಸಿಬ್ಬಂದಿಗಳು ಆತಂಕ ದುಗುಡದಲ್ಲಿ ಇದ್ದಾರೆ. ಗುರುವಾರ ದಲಿತ ಸಂಘಟನೆಗಳು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿ ಪಾಲ್ಗೊಂಡಿದ್ದರು. ದಲಿತ ಸಂಘಟನೆಗಳ ಪ್ರಮುಖರು ಕುಲಸಚಿವ ಡಾಕ್ಟರ್ ಸೀನಪ್ಪ ಅವರನ್ನ ಕಂಡು ಒತ್ತಡ ಹೇರಿದ್ದಾರೆ. ಡಾಕ್ಟರ್ ಸೀನಪ್ಪ ಮಾತನಾಡಿ, ಹೋರಾಟ ಮಾಡ್ತಾ ಇರುವ ಸಿಬ್ಬಂದಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು. ಕುಲಪತಿ ಡಾಕ್ಟರ್ ಅಶೋಕ್ ಆಲೂರ ಅವರು ತಾರೀಖು 28ರವರೆಗೆ ರಜೆಯಲ್ಲಿ ಇರುವ ಕಾರಣ ಅಲ್ಲಿಯ ತನಕ ಏನು ಮಾಡಲು ಸಾಧ್ಯವಿಲ್ಲ. ಇವತ್ತಿನ ಬೆಳವಣಿಗೆಗಳನ್ನು ಕುಲಪತಿಗಳ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದರು. ಕುಲಪತಿಗಳು ಮಾತನಾಡಿ, ವೈಯಕ್ತಿಕ ಕಾರಣದಿಂದ ರಜೆಯಲ್ಲಿದ್ದೇನೆ. 28ನೇ ತಾರೀಕು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಿಂದ ಮತ್ತು ಮಂಗಳೂರು ವಿವಿಯ ಕುಲಪತಿಗಳೊಂದಿಗೆ ಚರ್ಚಿಸಿ ತಾರ್ಕಿಕ ಅಂತ್ಯ ಮಾಡಲಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಹೋರಾಟಗಾರ ಪ್ರಮುಖರಾದ ಸವಿತಾ ರಾಣಿ ಮಾಧ್ಯಮದೊಂದಿಗೆ ಮಾತನಾಡಿ, 2.5 ತಿಂಗಳು ಕಳೆದಿದೆ. ಸುಮ್ಮನೆ ಕಾಲಹರಣ ಮಾಡುವ ಉದ್ದೇಶ ಇವರದ್ದು. ಒಬ್ಬ ನೌಕರ ಕೆಲಸ ಹೋದ 90 ದಿನಗಳು ಕಳೆದರೆ ನೌಕರಿಯಲ್ಲಿ ಜ್ಯೇಷ್ಠತೆ ಕಳೆದುಕೊಳ್ಳುತ್ತಾನೆ. ಆ ಸಮಯಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ನಾವು 29ನೇ ತಾರೀಕಿನವರೆಗೆ ಶಾಂತಿಯುತ ಹೋರಾಟ ಮಾಡುತ್ತೇವೆ. ಆಮೇಲೆ ಹೋರಾಟದ ರೂಪುರೇಷೆಯನ್ನು ನಿರ್ಧಾರ ಮಾಡುತ್ತೇವೆ ಎಂದು ಹರೀಶ್ ತಿಳಿಸಿದ್ದಾರೆ. AR ಗಣೇಶ್, TC ಶಿವಕುಮಾರ್, ಯೋಗೀಶ್, ಚಂದ್ರಿಕಾ, ದಲಿತ ಸಂಘಟನೆಯ ಮಂಜು, ಸಣ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಲಸದಿಂದ ವಜಾಗೊಳಿಸುವ ಡಾಕ್ಟರ್ ಸೀನಪ್ಪನಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸೆಷನ್ ಹೋದ್ರು. ಸೆಷನ್ ಹೋದಾಗನೇ ಅವ್ರಿಗೆ ಈಗ ಹೋಮ್ ಸೆಕ್ರೆಟರಿ ಆಗಿ ವರ್ಕ್ ಆಯ್ತು. ಅವ್ರದ್ದು ವರ್ಕ್ ಆಗಿ ನಿನ್ನೆ ರಾತ್ರಿಗೆ ಶ್ರೀಕರ್ ಅಂತ ಹೇಳಿ ಹೊಸ ಸೆಕ್ರೆಟರಿ ಅವ್ರನ್ನ ಹೈಯರ್ ಎಜುಕೇಶನ್ಗೆ ನೇಮಕ ಮಾಡಿದೆ ಸರ್ಕಾರ ರೆಗ್ಯುಲರ್ ಆಗಿ. ನಾನು ಅವ್ರಿಗೂ ಹೇಳಿದ್ದೀನಿ, ನಾನು ಒಂದು ಮನೆಯಲ್ಲಿ ಪ್ರೋಗ್ರಾಮ್ ಇದೆ ಅಂತ ಬಂದಿದ್ದೀನಿ, ಇಲ್ಲಾಂದ್ರೆ ನಾನೇನ್ ಬಿಟ್ಟು ಬರ್ತಿರ್ಲಿಲ್ಲ. ನನ್ನ ಸ್ವಂತ ಬ್ರದರ್ ಮಗಳ ಮದುವೆ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ನಾನು 5 ದಿವಸ ಗವರ್ನರ್ ಹತ್ರ ಪರ್ಮಿಷನ್ ತಗೊಂಡು ಬಂದಿದ್ದೀನಿ ನಿನ್ನೆ. ಈಗ ಅಲ್ಲ ನೀವು ಮಟ್ಟದಲ್ಲಿ ಕೇಳಿ ಇವರೇ ನಾಗೇಶ್ವರ್, ನೀವು ನನ್ನ ಪರಿಚಯ ಇದ್ರೆ ಅಂತ ಹೇಳ್ತಾ ಇದ್ದೀನಿ. ಊರಿಗೆ ನಾನು ಇದು ಸರ್ಕಾರ ಮಟ್ಟದಲ್ಲಿ ಅಥವಾ ರಾಜ್ಯಪಾಲರ ಮಟ್ಟದಲ್ಲಿ ಅದು ಸಭೆ ಮಾಡಿ ಇದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ನಿರ್ಧಾರವನ್ನ 28, 29 ಮಾಡ್ತೀವಿ ನಾವು ಹೇಳಿ ಅವ್ರಿಗೆ. ನಾವು ಹೇಳಿದೀವಿ ಅವ್ರಿಗೆ, ಇಷ್ಟು ದೀರ್ಘ ಮಟ್ಟದಲ್ಲಿ ಮಾಡಿ ಈ ತರ ಪ್ರೆಷರ್ ಮಾಡೋದ್ರಿಂದ ನಮ್ಮ ಲಿಮಿಟೇಷನ್ಸ್ ಅವ್ರು ಅರ್ಥ ಮಾಡ್ಕೋಬೇಕು, ನಮ್ಮ ಕೈಯಲ್ಲಿ ಇಲ್ಲ. ಸರ್ ನಿಮ್ಮ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಗಳಿಗೆ ಆತಂಕ ಏನಂತಂದ್ರೆ, ಒಬ್ಬ ಇದು ತಾತ್ಕಾಲಿಕ ನೌಕರ 90 ದಿವಸದಿಂದ ಕೆಲಸದಲ್ಲಿ ಇಲ್ಲ ಅಂತಂದ್ರೆ ಅವರ ಜ್ಯೇಷ್ಠತೆ ಹಾಳಾಗುತ್ತೆ, ಹೋಗುತ್ತೆ ಅಲ್ವಾ?
ಈಗ 2.5 ತಿಂಗಳಾಗಿದೆ. 2.5 ತಿಂಗಳಾಗಿದೆ. ಇನ್ನೊಂದು ವಾರ ಹೋದ್ರೆ ಅವರ ಒಂದು ಇದನ್ನ ಅವ್ರು ಕಳ್ಕೊಳ್ತಾರೆ ಎಲಿಜಿಬಿಲಿಟಿನ. ಇಲ್ಲ ಆ ಥರದ್ದೇನು ಯಾವ ಥರ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇದು ಈ ಏನೋ ಮಿಸ್ಟೇಕ್ ಆಗಿದೆ ಅದು ಸರಿ ಹೋಗುತ್ತೆ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ನಾವು ಇಲ್ಲ ಮಿಸ್ಟೇಕ್ ಯಾಕಾಯಿತು ಅಂತ ನನಗೊಬ್ಬನಿಗೆ ಕೇಳಿದ್ರೆ ಅದು ಕಷ್ಟ, ಅದು ಆಡಳಿತಾತ್ಮಕ ನಿರ್ಧಾರ. ನಾವು ಯಾವತ್ತೂ ಸ್ಟಾಫ್ ಪರವಾಗಿ ಇದ್ದೀವಿ. ನಾನು ಮಂಗಳೂರು ಯೂನಿವರ್ಸಿಟಿ ಪಾರ್ಟು, ಮಂಗಳೂರು ಯೂನಿವರ್ಸಿಟಿ ಕರೆಸ್ಪಾಂಡೆಂಟ್ ಆಗಿ ನಾನು ಸ್ಟಾಫ್ ಪರವಾಗಿ ಇದ್ದೀನಿ. ಮತ್ತು ಆ ಮೀಟಿಂಗ್ನಲ್ಲಿ ನಾನು ಕೂಡ ನಮಗೆಲ್ಲ ಸ್ಟಾಫು ಬೇಕು ಅಂತ ನಾನೊಬ್ಬನೇ ಆರ್ಗ್ಯುಮೆಂಟ್ ಮಾಡಿದವನು. 8 ಜನದಲ್ಲಿ ಮೀಟಿಂಗಲ್ಲಿ ಕಮಿಟಿನಲ್ಲಿ ಇದ್ದವ್ರೆ ನಾನೊಬ್ಬನೇ ಆರ್ಗ್ಯುಮೆಂಟ್ ಮಾಡಿದ್ದು, ನಾನೊಬ್ಬನೇ ರಿಕ್ವೆಸ್ಟ್ ಮಾಡಿದ್ದು. ಆರ್ಗ್ಯುಮೆಂಟ್ ಅನ್ನೋದಕ್ಕಿಂತ ಹೈಯರ್ ಅಥಾರಿಟೀಸು ನಾನೊಬ್ಬನೇ ರಿಕ್ವೆಸ್ಟ್ ಮಾಡಿದ್ದು, ಆದರೂ ಆಗಲಿಲ್ಲ. ಬಟ್ ಈಗ ನಮ್ಮ ಇಲ್ಲಿ ಕೊಡಗು ಯೂನಿವರ್ಸಿಟಿ VC ಅವರು ಒಪ್ಕೊಂಡಿದ್ದಾರೆ, ಇದನ್ನು ಸರಿ ಮಾಡಿಸ್ತೇವೆ ಅಂತ. ನಾವು 42 ಜನದ್ದು ಲಿಸ್ಟ್ ಕಳಿಸಿದ್ದೇವೆ. ಈಗ ಯಾವಾಗ ಕಳಿಸಿದ್ರು ಸರ್? ಮೊನ್ನೆನೇ ಕಳಿಸಿದ್ವಿ, 3 days ಆಯಿತು. ಇವ್ರನ್ನ ಹೊರಗಿಟ್ಟು 2 ತಿಂಗಳಾಯ್ತು ಅಂತ ಹೇಳ್ತಾರೆ ಸರ್. ಈಗ ಮೊನ್ನೆ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಯಾಕೆ ಪೋಸ್ಟ್ ಮಾಡುತ್ತೆ? ನಾನು ಬಂದಿದ್ದೆ ಸರ್, ನಾನು ಅದೇ ಹೇಳಿದ್ದೀನಿ. ಈಗ ಆಡಳಿತಾತ್ಮಕ ವಿಷಯ, ನಾವು ಮತ್ತೆ ಸೀನಿಯರಿಟಿ ಲಿಸ್ಟ್ ಕಳಿಸಿದ್ದೀವಿ. ಅದ್ರ ಪ್ರಕಾರ ಅವರು ಡಿಸಿಷನ್ ತಗೊಳ್ತಾರೆ ಅಂತ. ಅವರು ಯಾರೋ ಇವರು ಎಲ್ಲದವರು ಬಂದಿದ್ರು, ಹೇಳಿದ್ದೀನಿ ನಾನು ಅವರಿಗೆ. ಈಗ ನಿನ್ನೆ ಹೊಸ ಸೆಕ್ರೆಟರಿ ಪೋಸ್ಟ್ ಮಾಡಿದ್ರು. ನಾನು ಕೂಡ ಒಂದು ಮನೇಲಿ ಮುಂಚೆನೇ ಇಟ್ಟದ್ದು ಬಂದೇನೆ, ಇಲ್ಲಿ ಏನು ಬರ್ತಿರ್ಲಿಲ್ಲ. ಹೇಳಿ ನಾವು ಮಾಡಿ ಒಂದು ಇದನ್ನು ಮಾಡಿ ಅಮಿಕೇಬಲ್ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ ಅಂತ ಹೇಳಿ. ಓಕೆ ಸರ್, ಅದು ಒಂದು ನಮಗೆ ಅಮೀನ್ ಸರ್ಗೆ ಒಂದು ಕಾಲ್ ಮಾಡಿ ಅಟ್ಲೀಸ್ಟ್ ಒಂದು ರಿವೈಸ್ ಲಿಸ್ಟ್ ಕಳಿಸಿ ಇಮಿಡಿಯೇಟು ಅಂತ. ಮತ್ತೆ ಇವರೇನೋ ಹಂಗರ್ ಸ್ಟ್ರೈಕು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಇಲ್ಲೇ ಇದ್ದಾರೆ ಸರ್ ಎಲ್ಲ ಮೀಡಿಯಾದವರು ಕೂಡ. ಹಾಂ ಸರ್, ನಾನು ಇಷ್ಟೇ ನೀವು ಕರೆದಿದ್ದಾರೆ, ಬಂದಿದ್ದೀನಿ. 29 ತಾರೀಕು VC ಬರ್ತಾರೆ, ಬಂದ ನಂತರ ಅದನ್ನ ಆಕ್ಷನ್ ಸರ್. ಇವ್ರು 29 ನಾವು ಬೀದಿಲ್ಲ ಕೂತಿರ್ಬೇಕಾ ನಾವು? ಅವತ್ತೇ 29ಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಅವತ್ತೇ ಇರ್ಲಿ, ಬೀದಿಲಿ 1 ತಿಂಗಳಾದ್ರೂ ಪರವಾಗಿಲ್ಲ. 29 VC ಬರ್ತಾರೆ, VC ಅವತ್ತು ಬರ್ಲಿಲ್ಲ ಅಂತ ಅಂದ್ರೆ ನಾವು ಅಲ್ಲಿ ಪ್ರಯತ್ನ ಮಾಡ್ತೀವಿ. ಈಗ ಏನ್ ಗೊತ್ತಾ ಮೇಡಮ್, ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Woodlook Furnitures Interiors, Alvisal Tower near Karnataka Bank, Koinur Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapoy, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. Alvisal Tower near Karnataka Bank, Koinur Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್.
ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಚೆಂಬೆಬೆಳ್ಳೂರು ಗ್ರಾಮದಲ್ಲಿ ಸುಮಾರು 15 ದಲಿತ ಕುಟುಂಬಗಳು ಹಲವಾರು ವರ್ಷಗಳಿಂದ ನಿರಂತರವಾಗಿ ವಾಸ ಮಾಡ್ತಾ ಇವೆ. ಇವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗದೆ ವಂಚನೆಗೆ ಒಳಗಾಗಿದ್ದಾರೆ. ಇದನ್ನ ಅರಿತ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷ ಎಚ್.ಜಿ. ಗೋಪಾಲ ಅಲ್ಲಿರುವ ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿ ಸಭೆಯೊಂದನ್ನು ನಡೆಸಿ ನಂತರ ಎಲ್ಲಾ ಕುಟುಂಬದ ಸದಸ್ಯರು ಒಟ್ಟು ಸೇರಿ ದಲಿತ ಸಂಘರ್ಷ ಸಮಿತಿಯ ನೂತನ ಘಟಕವನ್ನ ಸ್ಥಾಪನೆ ಮಾಡಿದರು. ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ವಾಣಿ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದ ಪೊಲೀಸ್ ಅಧಿಕಾರಿ, ಕಾನೂನು ಬಾಹಿರ ಸಂಬಂಧ ಯಾವುದೇ ರೀತಿಯ ಸಮಸ್ಯೆ ಉಂಟಾದರೆ ತನ್ನನ್ನ ನೇರವಾಗಿ ಸಂಪರ್ಕಿಸಿ ಇಲ್ಲಿನ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನ ನೀಡಿ ಎಂದರು. ಮನೋಭಾವನೆ, ಏಕೆಂದರೆ ನಾವು ಇದರಲ್ಲಿ ನಡೀತಿರೋದೇ ನಾವು ಸಂವಿಧಾನದಲ್ಲಿ, ಆ ಸಂವಿಧಾನಕ್ಕೆ ನಾವು ಮಾದರಿಯಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ, ಮಾಡ್ತಾನೆ ಸಮೇತ ಇದ್ದೇವೆ. ಇಲ್ಲಿ ಒಂದು ಹೋರಾಟ ಮತ್ತು ಸಂಘಟನೆ ಶಿಕ್ಷಣವನ್ನು ನೀಡಿದವರೇ ಅಂಬೇಡ್ಕರ್ ಅವರವರು. ಅವರಿಗೆ ನನ್ನ ಈ ವಂದನೆಗಳನ್ನು ತಿಳಿಸ್ತೇನೆ. ಏಕೆಂದರೆ ನಮಗೆ ಈಗಾಗಲೇ ಸುಮಾರು ಕಡೆಗಳಲ್ಲಿ ಮೀಟಿಂಗ್ಗಳನ್ನ ನಾವು ಕರೆದಿದ್ದೇವೆ. ಈಗ ಡಿಸೆಂಬರ್ ತಿಂಗಳಾದ್ದರಿಂದ ಮಾಸಾಚರಣೆ ಅಂತ ಇರುತ್ತೆ, ಮತ್ತು ಡ್ರಗ್ಸ್ ಬಗ್ಗೆ ಒಂದು ಮಾಹಿತಿಗಳನ್ನು ಕೊಡಬೇಕಾಗಿದೆ. ಸ್ಕೂಲ್ ಕಾಲೇಜುಗಳಿಗೆ ಆಲ್ರೆಡಿ ನಾವು ಫೋನ್ ಮುಖಾಂತರ ಹೇಳಿಬಿಟ್ಟಿದ್ದೇವೆ. ಅದ್ರ ಮಧ್ಯದಲ್ಲಿ ನಮಗೆ ದೀಪ ಬೆಳಗ್ಸೋಕ್ಕೆ ಹೋಗಿ ಅಲ್ಲಿ ಒಂಥರ ಉದ್ಘಾಟನೆಯನ್ನು ಮಾಡಿ ನಂತರ ತೆರಳಿ ಅಂತ ಹೇಳ್ಬಿಟ್ಟು ನಮ್ಮ ಮಂಜುನಾಥ್ ಅವರು ಹೇಳಿದ್ರಿಂದ ನಾವಿಲ್ಲಿ ಬಂದು ದೀಪ ಬೆಳಗಿಸ್ತೀವಿ. ಇದೇ ಸಂತೋಷ ನಮಗೆ. ಆಮೇಲೆ ನಾನು ಇಷ್ಟೇ ಕೇಳ್ತಾ ಇರೋದು, ಎಲ್ಲರೂ ಒಂದೇ ಒಗ್ಗಟ್ಟಿನಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಇದು ಮಾಡಬೇಕು. ಎಲ್ಲರೂ ಏನೇ ಕಷ್ಟ ಬಂದರೂ ಸಮೇತ ನಮ್ಮ ಹತ್ರ ಹೇಳ್ಕೊಳ್ಳಿ. ಯಾರೂ ಸಮೇತ ನಿಮ್ಮಿಂದ ಈ ಇದರಿಂದ ನಮಗೆ ಇಲ್ಲಿ ಒಂದು ಕಾಲೋನಿ ಇದೆ ಅಂತ ಸಮೇತ ನಮ್ಗೆ ಗೊತ್ತಿರಲಿಲ್ಲ, ನಿಜವಾಗಿ ಗೊತ್ತಿರಲಿಲ್ಲ. ಈಗ ನನಗೆ ಗೊತ್ತಾಗಿದೆ. ನಾನು ಹಿಂದಕ್ಕೂ ಸಮೇತ ವಿಸಿಟ್ ಮಾಡ್ತೇನೆ. ಈಗ ನನಗೆ ಒಂದು ಅನುವು ಮಾಡಿಕೊಡ್ಬೇಕು. ಈಗ ನನಗೀಗ ಸ್ಕೂಲ್ಗಳಿಗೆ ಭೇಟಿ ನೀಡಬೇಕಷ್ಟೇ. ಈಗ ಅಂಬೇಡ್ಕರ್ಗೆ ದೀಪ ಬೆಳಗಿಸಿದೆ ನನಗೊಂದು ಭಾಗ್ಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸರ್ವರಿಗೂ. ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ಉಪಾಧ್ಯಕ್ಷ ಗೋಪಾಲ ಮಾತನಾಡಿ, ನಮಗೆ ತಿಳಿದೇ ಇರುವ ಅನೇಕ ದಲಿತ ಕುಟುಂಬಗಳು ನಮ್ಮ ಕೊಡಗಿನ ವಿವಿಧ ಭಾಗಗಳಲ್ಲಿವೆ. ಅವರಿಗೆ ಸರ್ಕಾರದ ವತಿಯಿಂದ ಸರಿಯಾದ ರೀತಿಯಲ್ಲಿ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕೆಲವರಿಗೆ ಈ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ. ಇಲ್ಲಿ ವಾಸ ಮಾಡುವ ಮನೆಗಳಿಗೆ ಯಾವುದೇ ಹಕ್ಕುಪತ್ರ ಸರಿಯಾಗಿ ಇಲ್ಲ. ಇವರ ಮನೆಯ ಬಳಿ ಒಂದು ಸಮುದಾಯ ಭವನ ಇದೆ. ಈ ಭವನವನ್ನು ಸರ್ಕಾರದ ಯಾವ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂದು ಅಲ್ಲಿರುವ ಸದಸ್ಯರಿಗೆ ಗೊತ್ತಿಲ್ಲ. ಅಲ್ಲಿ ಯಾವುದೇ ಮಾಹಿತಿ ಕೂಡ ಇಲ್ಲ. ಸರ್ಕಾರದ ವತಿಯಿಂದ ಇವರು ವಾಸ ಮಾಡುತ್ತಿರುವ ರಸ್ತೆಗೆ ಕಾಂಕ್ರೀಟ್ ಮಾಡಲಾಗಿದೆ, ಬೀದಿ ದೀಪ ಅಳವಡಿಸಲಾಗಿದೆ, ತೆರೆದ ಬಾವಿ ಇದೆ, ಆದರೆ ಅದಕ್ಕೆ ಸರಿಯಾದ ರಕ್ಷಣೆ ಇಲ್ಲ ಎಂದು ಆರೋಪಿಸಿದ್ರು. ಸಂಘಟಕರಾದ್ರೆ ನಾವು ಸರ್ಕಾರದಿಂದ ಬರುವಂತ ಅನುದಾನಗಳು ಎಲ್ಲವನ್ನು ಪಡ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಬರೀ ನಮಗೆ ಸುರೇಶ್ ಅವರಿಗೆ ಮಾತ್ರ ಸೀಮಿತ ಅಲ್ಲ. ಈ ಗ್ರಾಮದಲ್ಲಿ ಯಾರಲ್ಲಿದ್ದಾರೆ ಎಲ್ಲರೂ ಕೂಡ ಆ ಒಂದು ಕೆಲಸ ಕಾರ್ಯಕ್ಕೆ ಸೇರ್ಕೋಬೇಕು. ಏನೇ ಒಂದು ಪಂಚಾಯತಿ ಆಗಲಿ, ತಾಲೂಕು ಆಫೀಸಲ್ಲಿ ಏನೇ ಒಂದು ಕೆಲಸ ಕಾರ್ಯ ಇದ್ರು ಒಗ್ಗಟ್ಟಿನಿಂದ ಹೋಗಿ ನಾವು ಒಂದು ಕಾರ್ಯಕ್ರಮನ ಮಾಡಿಕೊಂಡು ಆ ಒಂದು ಬೆನಿಫಿಟ್ ಅನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರು ಕೂಡ ಹಿಂದೇಟ್ ಹಾಕುವಂತ ವ್ಯವಸ್ಥೆಗಳಿಲ್ಲ.
ಇದು ಬಾಬಾ ಸಾಹೇಬರು ಕೊಟ್ಟಂತ ನಮಗೆ ಒಂದು ಹಕ್ಕಿದೆ. ಅವರ ಸಂವಿಧಾನ ಅಡಿಯಲ್ಲೇ ನಾವು ಬದುಕ್ತಾ ಇರೋದು. ಹಾಗಾಗಿ ಈ ಒಂದು ಸಂವಿಧಾನದಲ್ಲಿ ಏನಿದೆ ನಮಗೆ ಹಕ್ಕುಗಳು ಅದೆಲ್ಲ ನಾವು ಪಡ್ಕೋಬೇಕಾಗುತ್ತೆ. ಎಲ್ಲ ವ್ಯವಸ್ಥೆಗಳಿದೆ, ವಿದ್ಯಾರ್ಥಿ ವ್ಯವಸ್ಥೆಗಳಿದೆ, ಅಲ್ಲಿ ಏನೇನು ವ್ಯವಸ್ಥೆಗಳಿದೆ ಎಲ್ಲ ಕೂಡ ಪಂಚಾಯತ್ ವಿಧಿಯಲ್ಲಿ ಬರ್ತದೆ. ನಾವು ನುಗ್ಗಿ ಮಾತಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಸೇರ್ಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೋಬೇಕು ನಾನು ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಪ್ರೇಮ, ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್, ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಬೇಲೂರು ಕೈಕಂಬದಲ್ಲಿ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘ ಓಪನ್ ಮಾಡಿದ್ವಿ. ಈಗ ಎಲ್ಲರೂ ಕೈ ಜೋಡಿಸಬೇಕು ಮತ್ತು ಹೊರಗಡೆ ಎಲ್ಲ ತುಂಬ ದೌರ್ಜನ್ಯ ಎಲ್ಲ ನಡೀತಿದೆ. ಇದರ ಮುಖಾಂತರ ಎಲ್ಲರೂ ಸೇರಿ ಮೆಂಬರ್ಗಳಲ್ಲದೆ ಹೊರಗಡೆ ಜನ ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡುವ. ಎಲ್ಲ ಮುಂದೆ ಬಂದು ಒಂದು ಇದರಲ್ಲಿ ಸೇರಿ ಎಲ್ಲ ಒಂದು ವ್ಯವಸ್ಥೆ ಬೆಂಗಳೂರು ಭಾಗದಲ್ಲಿ ಅಂಬೇಡ್ಕರ್ ಸಂಘವನ್ನು ಓಪನ್ ಮಾಡಿದ್ವಿ. ಅದು ಸುಮಾರಿಗೆ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮಂಥ ದಲಿತರಿಗೆ ಸಿಗುವಂಥ ಸೌಲಭ್ಯಗಳು ಹೇಳಿದೆ ಸರ್ಕಾರದಿಂದ, ಅದನ್ನು ಪಡ್ಕೊಳ್ಬೇಕು. ನಾವೆಲ್ಲ ಜೊತೆ ಸೇರಿ ನಾವು ಅವ್ರಿಗೆ ಹೋಗಿ ಅಧಿಕಾರ ಹತ್ರ ನಮಗೆ ಏನು ಬೇಕು ಅದನ್ನು ಎಲ್ಲ ಹೋಗಿ ಜೊತೆಯಿಂದ ಕೇಳಬೇಕು. ಮತ್ತು ಇದಕ್ಕೆ ವಿರಾಜಪೇಟೆ ಸಂತ ಅನ್ನಮ್ಮ ಕ್ರೈಸ್ತ ಸ್ನೇಹಿತರ ಸಂಘದ ವತಿಯಿಂದ ನಡೆದ 12ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಜಿಲ್ಲಾ ಮಟ್ಟದ ಮುಕ್ತ ಸೂಪರ್ ಕಾಲ್ಚೆಂಡು ಪಂದ್ಯಾಟ ಸಂತ ಅನ್ನಮ್ಮ ಕಾಲೇಜು ಮೈದಾನದಲ್ಲಿ ಜರುಗಿತು. 2 ದಿನಗಳ ಕಾಲ ಈ ಪಂದ್ಯಾಟ ನಡೆಯಿತು. ಜಿಲ್ಲೆಯ ಸುಮಾರು 22 ತಂಡಗಳು ಪಾಲ್ಗೊಂಡಿದ್ದವು. ವಿರಾಜಪೇಟೆಯ ಸೈಂಟ್ ಫಿಲೋಮಿನಾ ತಂಡವು ಮೊದಲ ಬಹುಮಾನ 5,555 ರೂಪಾಯಿ ಹಾಗೂ ಪಾರಿತೋಷಕ, ದ್ವಿತೀಯ ಬಹುಮಾನ ಸಿವಿ ಯುನೈಟೆಡ್ ಒಂಟಿ ಅಂಗಡಿಯವರು 3,333 ರೂಪಾಯಿ ಹಾಗೂ ಪಾರಿತೋಷಕ ಪಡ್ಕೊಂಡ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿರಾಜಪೇಟೆ ಶಾಸಕರು ಆಗಮಿಸಿ ಶುಭಾಶಯ ಕೋರಿದ್ರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾರ್ಟಿನ್ ಬರ್ನಾರ್ಡ್, ಜಾನ್ಸನ್ ಚಾಂಡಿ, ಆಲ್ಬರ್ಟ್ ಡಿಸೋಜಾ, ಜಾನ್ಸನ್ ಪಿಂಟೋ, ಪಿಯೂಸ್ ಡಿಸೋಜಾ, ಅಧ್ಯಕ್ಷ ಫ್ರಾನ್ಸಿಸ್ ಪಾಲ್ಗೊಂಡಿದ್ರು. ಉನ್ನತ ಸ್ಥಾನಗಳಿಗೆ ಏರ್ಲಿಕ್ಕೆ ಅವರಿಗೆ ಭಗವಂತನ ಆಶೀರ್ವದಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಮಾಲೀಕರು ಪ್ರಕಾಶ್ ರಾವ್ ಮತ್ತು ಕ್ರೀಡಾಕೂಟದ ಟ್ರೋಫಿ ಜನಗಳು ಇವರು ನಮ್ಮ ಒಂದೇ ಒಂದು ಕೋರಿಕೆಗೆ ನಮ್ಮ ಮುಖ್ಯಸ್ಥರಾಗಿ ರೆವರೆಂಡ್ ಫಾದರ್ ಐಸಕ್ ರತ್ನಾಕರ್ ವ್ಯವಸ್ಥಾಪಕರು ಸಂತ ಅನ್ನಮ್ಮ ವಿದ್ಯಾಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಂತರು ಸಾಮರಸ್ಯ ಬಾಂಧವ್ಯವನ್ನು ಬೆಳೆಸಲು ಸಹಕಾರಿಯಾಗಿದೆ ಹಾಗೂ ತಮ್ಮ ಸಾಧನೆಯನ್ನು ಇತರರ ಮುಂದೆ ಪ್ರದರ್ಶಿಸಲು ಬಹುದೊಡ್ಡ ವೇದಿಕೆಯಾಗಿದೆ. ಕ್ರೀಡೆಯು ಮನರಂಜನೆಯ ಮುಖ್ಯ ಮೂಲವಾಗಿದೆ. ನಮ್ಮ ಬದುಕಿನ ನಿತ್ಯ ಜಂಜಾಟಗಳಿಂದ ಹೊರಬರಲು, ಮಾನಸಿಕ ನೆಮ್ಮದಿಯನ್ನು ಸುಧಾರಿಸಲು ಈ ರೀತಿಯಲ್ಲಿ ಪಂದ್ಯಾಟದಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ. ಇಲ್ಲಿ ಯಾವುದೇ ವಯೋಮಾನದ ಅಂತರವಿಲ್ಲದೆ ಎಲ್ಲರೂ ಆಟಗಳಲ್ಲಿ ತೊಡಗಿರೋದು ಕೂಡ ಸಂತಸದ ವಿಷಯ. ಸೋಲು ಗೆಲುವು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ನಾವು ಸಾಗಬೇಕು. ಗೆದ್ದವರು ಇನ್ನು ಶ್ರಮ ಬಿಡದೆ ಮುಂದಿನ ಸಾಧನೆಯತ್ತ ಚಿಂತಿಸಬೇಕು. ಸೋತವರು ನಿರಾಸೆ ಹೊಂದದೆ ತಮ್ಮ ಗೆಲುವಿನತ್ತ ಚಿತ್ತರಿಸಿ ಸೋಲಿಗೆ ಕಾರಣವೇನೆಂದು ತಿಳಿದು ಶ್ರಮ ವಹಿಸಬೇಕು. ಅದೇ ರೀತಿ ಕಳೆದ
ವಂದನೆಗಳನ್ನು ಸಲ್ಲಿಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭ ಕಾಮನೆಗಳನ್ನ ನೀಡುತ್ತಿದ್ದೇವೆ. ಟೇಬಲ್ ಕ್ರಾಸ್ ಮಾಡಬೇಡಿ. ಅಲ್ಲಿ ಕೊಟ್ಟರೆ ಕರೆಕ್ಟ್ ಕರೆಕ್ಟ್. ವೀನಸ್ ದೊಡ್ಡ ದೊಡ್ಡ ಟ್ರೋಫಿಗಳನ್ನೇ ದಾನ ಮಾಡಿದ್ದಾರೆ ಶ್ರೀ ಪ್ರಕಾಶ್ ರವರ ಕುಟುಂಬದ ಅವರಿಗೆ ನಮ್ಮ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಸಿವಿ ಯುನೈಟೆಡ್ ಒಂಟಿ ಅಂಗಡಿ ಇವರಿಗೆ ನಮ್ಮ ಶುಭ ಕಾಮನೆಗಳು. ವಿಶ್ ಯು ಆಲ್ ದ ಬೆಸ್ಟ್. ನೀವು ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಂದಿರಾನಗರದ ಕುಂದುರುಮಟ್ಟೆ ಶ್ರೀ ಮಾರಿಯಮ್ಮ ದೇವಾಲಯದ ಜೀರ್ಣೋದ್ಧಾರ ಅಂಗವಾಗಿ ಸುದರ್ಶನ ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿತು. ದೇವಾಲಯದ ಆವರಣದಲ್ಲಿ ತಂತ್ರಿಗಳಾದ ಕೇರಳದ ಮನೋಹರ್ ಪಣಿಕರ್ ಅವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ಗಣಪತಿ ಹೋಮ, ಸುದರ್ಶನ ಹೋಮ, ಅಘೋರ ಹೋಮ, ಪ್ರತ್ಯಂಗರಿ ಹೋಮ, ಯಮರಾಜ ಹೋಮ, ತಿಲಹೋಮ, ದುರಿದ ವೆರವಾಡು ಹೋಮ, ಪ್ರೇತ ಹೋಮ, ಸಾಯುಜ್ಯ ಹೋಮ, ರಾಜಗೋಪಾಲ್ ಹೋಮ ಹಾಗೂ ದೇವಿಗೆ ವಿಶೇಷ ಪೂಜೆಯಿಂದ ನೆರವೇರಿಸಲಾಯಿತು.
ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ಇಂದಿರಾನಗರ ತಾಳತ್ತುಮನೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಭಗವಾನಸ್ತು ದೇವಾಸ್ತೆನ ವಯಂ ಭಗವಂತಸ್ಯಾಮ ಸಂತೋ ಭಗ ಸರ್ವವಿದ್ಯೋ ಹವೀಮೀಗನೋ ಭಗವುರೈದಾಭವೇಹ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ತನ್ನ ಧರ್ಮವನ್ನು ಪ್ರೀತಿಸಿ ಅನ್ಯ ಧರ್ಮವನ್ನು ಗೌರವಿಸಬೇಕು. ನಾವು ಹುಟ್ಟುವಾಗ ಯಾವ ಧರ್ಮದಲ್ಲಿ ಹುಟ್ಟುತ್ತೇವೆ ಎಂದು ನಮಗೆ ಗೊತ್ತಿರಲ್ಲ. ಹುಟ್ಟಿದ ಬಳಿಕ ಒಂದು ಧರ್ಮಕ್ಕೆ ಸೀಮಿತವಾಗ್ತೇವೆ. ಹಾಗೆ ಭವ್ಯ ಭಾರತ ನಿರ್ಮಾಣಕ್ಕೆ ಪಣತೊಟ್ಟಿದ್ದೇವೆ ಎಂದು ನರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಹೇಳಿದ್ದಾರೆ. ಕಡಂಗದಲ್ಲಿ ಆಯೋಜಿಸಲಾದ ವಿರಾಜಪೇಟೆ ಎಸ್ಎಸ್ಎಫ್ ಡಿವಿಷನ್ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾಹಿತ್ಯೋತ್ಸವದ ಮುಖ್ಯ ದ್ವಾರವಾದ ಮರ್ಹೂಮ್ ಎಂಎಂ ಅಬೂಬಕ್ಕರ್ ಸ್ಮಾರಕ ದ್ವಾರವನ್ನು ಉದ್ಘಾಟಿಸಿದ ಮತ್ತೋರ್ವ ಅತಿಥಿ ಕಡಂಗ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ, ದೇಶದಲ್ಲಿ ಎಲ್ಲ ವರ್ಗದ ಜನರು ಸೌಹಾರ್ದತೆಯಿಂದ ಬದುಕು ಕಟ್ಟಿಕೊಳ್ಳಲು, ಉತ್ತಮ ಯುವ ಪೀಳಿಗೆಯಿಂದ ಸಮಾಜಕ್ಕೆ ತರಲು ಇಂತಹ ಕಾರ್ಯಕ್ರಮದಿಂದ ಸಾಧ್ಯ. ಎಸ್ಎಸ್ಎಫ್ ಸಾಹಿತ್ಯೋತ್ಸವ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನಿವೃತ್ತ ಸೈನಿಕ ಹಾಗೂ ನಾಪೋಕ್ಲು ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಿಆರ್ ಉಮ್ಮರ್, ಗ್ರಾಮ ಪಂಚಾಯಿತಿ ಸದಸ್ಯ ಸುಬೈರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಸಾಹಿತ್ಯೋತ್ಸವಕ್ಕೆ ಸ್ಥಾಪನೆ ಮಾಡಿದ ಎಸ್ಎಸ್ಎಫ್ ಧ್ವಜಾರೋಹಣವನ್ನು ಕಡಂಗ ಬದ್ರಿಯಾ ಮಸೀದಿಯ ಅಧ್ಯಕ್ಷ ಉಸ್ಮಾನ್ ನೆರವೇರಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ರಾಫಿ ಹಿಮಾಮಿ ಅಲ್ ಹಾದಿ ಮಾತನಾಡಿ, ದೇಶದಲ್ಲಿ ಎಸ್ಎಸ್ಎಫ್ ಎಂಬ ವಿದ್ಯಾರ್ಥಿ ಸಂಘಟನೆಯಿಂದ ಹಲವಾರು ಕಾರ್ಯಕ್ರಮಗಳು ಜಾರಿಗೊಂಡಿದ್ದು, ವಿದ್ಯಾರ್ಥಿಗಳ ಒಕ್ಕೂಟದಿಂದ ರಾಷ್ಟ್ರದ ಒಳಿತಿಗೆ ಸಹಕಾರಿಯಾಗುತ್ತವೆ ಎಂದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ಎಸ್ಎಫ್ ವಿರಾಜಪೇಟೆ ಡಿವಿಷನ್ ಅಧ್ಯಕ್ಷ ಕಮರುದ್ದೀನ್ ಅನ್ಸಾರಿ ವಹಿಸಿದ್ರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಎಸ್ಎಸ್ಎಫ್ ಕೇರಳ ರಾಜ್ಯಾಧ್ಯಕ್ಷರಾದ ಫಿರ್ದೌಸಿ ಸಕಾಫಿ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕಾಲದಿಂದಲೇ ವಿವಿಧ ಸ್ಪರ್ಧೆಗಳಾದ ಭಾಷಣ, ಹಾಡು, ಸಾಂಸ್ಕೃತಿಕ ಕಲಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯಿಂದ ಅನಾವರಣಗೊಳಿಸಬೇಕು. ರಾಜ್ಯ ರಾಷ್ಟ್ರಮಟ್ಟದಲ್ಲಿ ನಡೆಯುವ ಸಾಹಿತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ಸದಾ ಸಿದ್ಧರಾಗಿರಬೇಕು. ವಿದ್ಯಾರ್ಥಿ ಸಂಘಟನೆಗಳಿಂದ ಯುವ ಸಮೂಹ ತಪ್ಪು ದಾರಿಗಳಿಂದ ಮುಕ್ತರಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತೆ ಎಂದರು. 2 ದಿನಗಳಿಂದ ನಡೆದ ಸ್ಪರ್ಧೆಯಲ್ಲಿ ವಿರಾಜಪೇಟೆ ಡಿವಿಷನ್ಗೆ ಒಳಪಟ್ಟ 5 ಸೆಕ್ಟರ್ಗಳ 350ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದರು. ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವಕ್ಕೆ ಆಯ್ಕೆಗೊಂಡರು. ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿ ಪಾಲಿಬೆಟ್ಟ ಸೆಕ್ಟರ್ ಹೊರಹೊಮ್ಮಿದ್ರೆ ಕಡಂಗ ಸೆಕ್ಟರ್ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತು. ಈ ಸಂದರ್ಭ ಸ್ವಾಗತ ಸಮಿತಿಯ ಅಧ್ಯಕ್ಷ ಹಾಗೂ ಪತ್ರಕರ್ತ ಅಶ್ರಫ್, ಮೊಯ್ದು ಮುಸ್ಲಿಯಾರ್, ಸಾಬಿತ್ ಮಾಸ್ಟರ್, ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ, ಜೆಡಿಎಸ್ ವಿರಾಜಪೇಟೆ ತಾಲೂಕು ಅಲ್ಪಸಂಖ್ಯಾತ ಯುವ ಘಟಕದ ಅಧ್ಯಕ್ಷ ಸೈಫುದ್ದೀನ್ ಚಾಮ್ಯಾಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪವಿತ್ರವಾದ ಇಸ್ಲಾಮಿನ ಆಶಯಾದರ್ಶಗಳು ಮಾಯವಾಗುತ್ತಿದ್ದೊಂದು ಸಂದರ್ಭದಲ್ಲಿ ನಾಡಿನ ಸರ್ವಧರ್ಮೀಯರ, ಸರ್ವ ಜಾತಿಯ, ಸರ್ವ ಕುಲಗೋತ್ರಗಳ ಮಧ್ಯೆ ಸ್ನೇಹ ಸಂಬಂಧಗಳು ಮುರಿದು ಶತ್ರುತ್ವಗಳು, ವಿದ್ವೇಷಗಳು, ಹಗೆತನಗಳು ಹರಡಿಕೊಂಡಿದ್ದೊಂದು ಕಾಲದಲ್ಲಿ ಧಾರ್ಮಿಕವಾದ ಮೌಲ್ಯಗಳನ್ನು ಎತ್ತಿ ಹಿಡಿದು
ಸಾಮೂಹಿಕವಾದಂತಹ ಸ್ನೇಹ ಸಂಬಂಧಗಳನ್ನ ಮನುಷ್ಯನೆಂಬ ಪೀಠಿಕೆಯ ಮಧ್ಯೆ ಎತ್ತಿ ಹಿಡಿದು ಅದಕ್ಕೆ ಒತ್ತು ನೀಡಿ ಈ ಸಮೂಹವನ್ನು ಮನುಷ್ಯತ್ವ ಎಂಬ ಹೆಸರಿನಲ್ಲಿ ಅಧ್ಯಾಯದಲ್ಲಿ ಬೋಧಿಸಲು ಯಾವ ಧರ್ಮದಲ್ಲಿ ಹುಟ್ಟುತ್ತೀವಿ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹುಟ್ಟಿದ ಮೇಲೆ ಒಂದು ಧರ್ಮಕ್ಕೆ ಸೇರಿದವರಾಗಿ ನಾವು ಕೆಲಸ ಮಾಡ್ತೇವೆ. ಅದರಲ್ಲೂ ವಿಶೇಷವಾಗಿ ಯಾರು ತನ್ನ ಧರ್ಮವನ್ನ ಪ್ರೀತಿಸಿ ಅನ್ಯ ಧರ್ಮವನ್ನ ಗೌರವಿಸ್ತಾನೋ ಅವನೇ ನಿಜವಾದ ರಾಷ್ಟ್ರಪ್ರೇಮಿಯಾಗಿರ್ತಾನೆ. ಆ ನಿಟ್ಟಿನಲ್ಲಿ ನಾವು ಭವ್ಯ ಭಾರತದ ನಿರ್ಮಾಣಕ್ಕಾಗಿ ತಾವುಗಳೆಲ್ಲ ಏನೇ ಆದರೂ ಈ ದೇಶವನ್ನ ಉತ್ಕೃಷ್ಟವಾಗಿ ಕಟ್ಟಲಿಕ್ಕೆ, ಶಾಂತಿಯುತ ನೆಲೆಸಲಿಕ್ಕೆ ಎಲ್ಲ ರೀತಿಯಲ್ಲಿ ತಮ್ಮ ಸಹಕಾರವನ್ನು ಸದಾ ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ನಾವಿಲ್ಲಿ ನೋಡಬಹುದು, ನಮಗೆ ಯಾರ್ಯಾರಂತ ಗೊತ್ತಿಲ್ಲ. APJ ಅಬ್ದುಲ್ ಕಲಾಂ ಅಂತವ್ರು ಬರ್ಬೋದು. ಇದನ್ನ ಶೈಕ್ಷಣಿಕ ಬಗ್ಗೆ, ಸಾಹಿತ್ಯದ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳ್ಕೊಂಡು ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ನೀವು ಇಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಮಿತ್ರರು, ಈ SSF ನ ಅಧ್ಯಕ್ಷರಾಗಿರುವಂತ सैयद मुस्तफा सल्लल्लाहु अलैहि वसल्लम की पाक अमल करना जिंदगी और हुजूर सैयद मुस्तफा सल्लल्लाहु अलैहि वसल्लम की बदन का अदब करना और हमारे उम्र के साथ करम करना और छोटे बच्चे से शफाअत करना हम लोग की सिखाई. अस्सलाम वालेकुम. Inspector, Chair, Honorable Judges and my dear brothers, we know that we are all gathered at Division Sahityotsav 2023. In this precious occasion, I would like to say something about my elected topic, misuse of media. Dear brother, we all know that, as of course, जो ऐसे हुजूर चमन के सवारा नहीं वो तो जन्नत में सब मदीना नहीं. बोलो तकबीर, अल्लाह 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 अकबर. बोलो तकबीर, अल्लाह अल्लाह